ಬಿಸಿಲಿಗೆ ಹೀಟ್ಗೆ ತಣ್ಣೀರು ಹಾಕ್ಬಿಟ್ಟವ್ರೆ. ಹಂಗೆ ಈ ಕಡೆ ತಿರುಗಿಸ್ಬಿಟ್ಟಿದ್ರೆ ನಾವು ಹಸಿ ತಣ್ಣಗೆ ಮಾಡ್ಕೊಂಡು ಹೋಗ್ಬೋದು. ಬಿಗ್ ಬ್ರೇಕ್ಫಾಸ್ಟು ಸ್ಮಾಲ್ ಬಿಲ್ ಅಂತೆ. ಡ್ಯೂಟಿ ಫಸ್ಟ್ ಬ್ಯೂಟಿ ನೆಕ್ಸ್ಟ್. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನನಗಿದ್ರ ಒಂಥರ ಸಂತೋಷ. ನಮಸ್ಕಾರ ಗುರು. ಇವತ್ತು ಬುಧವಾರ. ಇವತ್ತು ಡೇಟ್ ಬಂದು 6ನೇ ತಾರೀಕು. ಆಫೀಸ್ ರಜಾ ಹಾಕಿದ್ದೀನಿ 3 ದಿನ ರಜಾ ಹಾಕ್ಬಿಟ್ಟು ಹಂಗೆ ಮೈಸೂರು ಕಡೆ ಹೋಗಿ ಸುತ್ತಾಡಿಕೊಂಡು ಸ್ವಲ್ಪ ಈ ಆಫೀಸ್ ಟೆನ್ಷನ್ನು ಎಲ್ಲ ಪ್ರೆಷರು ಎಲ್ಲ ಕಡಿಮೆ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಮೈಸೂರಿಗೆ. ಹೀಟ್ ಪಂಪ್ ಈಗಿರೋ ಬಿಸಿಲೇ ತಡೆಯೋಕ್ಕಾಯ್ತಿಲ್ಲ. ಈ ಹೀಟ್ ಪಂಪ್ ತಗೊಂಡು ಏನು ಮಾಡೋಣ ಏನಂತೀರಾ ಅಷ್ಟೇ. ಅಜ್ಜಿ ಮೈಸೂರಿಗೆ ಹೋಗ್ಬೇಕಾದ್ರೆ ಇದೊಂದೇ ತೊಂದರೆ ಗುರು. ಬೈಕ್ಗೆ ಹೈವೇಲಿ ಅಲ್ಲೋ ಇಲ್ಲ, ಸರ್ವಿಸ್ ರೋಡಲ್ಲಿ ಹೋಗಬೇಕು. ಈ ಸರ್ವಿಸ್ ರೋಡಲ್ಲಿ ಬರೀ ಹಂಸ್ಗಳೇ ಸಿಗುತ್ತೆ. ಹಂಸ್ಗಳು ಲೆಕ್ಕ ಹಾಕೊಂಡೆ ಒಂದು ವಿಡಿಯೋ ಮಾಡಬೇಕಾಗತ್ತೆ ಅಷ್ಟೇ. ರೈತರು ನೋಡಿ ಬಿಸಿಲಲ್ಲೂ ಎಷ್ಟು ಕಷ್ಟಪಡ್ತವ್ರೆ. ರೈತ ದೇಶದ ಬೆನ್ನೆಲುಬು ಅಂತ ಸುಮ್ಮನೆ ಹೇಳಲ್ಲ. ಅವ್ರು ದುಡಿದ್ರೇನೆ ನಮ್ಗೆ ಹೊಟ್ಟೆಗೂ ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ಮೈಸೂರಿಗೆ ದಾರಿ ಎಡಕ್ಕೆ ತಿರುಕೊಳ್ಳಿ. ಮಂಡ್ಯ ಬೈಪಾಸಲ್ಲಿ ಹೋಗೋ ಬದಲು ಸಿಟಿ ಒಳಗೆ ಹೋಗೋಣ. ಏನು ಗುರು ಮಂಡ್ಯದಲ್ಲೆಲ್ಲ ಹಿಂಗೆ ನುಗ್ಗಿಸ್ಕೊಂಡು ಹೋಗ್ತವ್ರೆ. ಏನಿದು ಇವ್ರು ಯಾರು ಗುರು ರೋಡ್ ಮಧ್ಯೆನ ಗಾಡಿ ನಿಲ್ಸ್ಕೊಂಡ್ಬಿಟ್ಟವ್ರೆ. ನಿಲ್ಸು ಬ್ಯಾಕ್ ಬಾ. ಪ್ಲೇ would like to take notes while I take. ಸಿಗ್ನಲ್ ಬಿಟ್ಬಿಟ್ರು ಆಫ್ ಮಾಡಿಬಿಟ್ರು ಮತ್ತೆ. ಅಯ್ಯೋ, ಅದು ಯಾರು ಕಂಟ್ರೋಲ್ ಮಾಡ್ತಾರೋ ಅಥವಾ ಸೆಟ್ ಮಾಡಿರೋದು ಹಂಗಾಯ್ತು ನೋಡಿ. ಇವತ್ತು ಆಫೀಸ್ ರಜಾ ಹಾಕಿದ್ರು ಕೆಲಸ ಮುಗ್ದಿಲ್ಲ ಅಂದರೆ ಕೆಲಸ ಮಾಡು ಅಂತಂತಾರೆ. ನೀವು ಎಷ್ಟೇ ಸಂಬಳ ತಗೊಳ್ಳಿ, 5 ಲಕ್ಷ ಅಲ್ಲ 10 ಲಕ್ಷ ಸಂಬಳ ತೊಗೊಂಡ್ರು ನೀವು ಕೆಲಸದವ್ರೆ. ನಮ್ಮೂರ ಕಡೆ ಒಂದು ಮಾತು ಹೇಳ್ತಾರೆ, ಕೂಲಿ ಆಳುಗಳು ಅಂತಾರೆ. ಅದೇ ಥರ ನಾವು ಸ್ವಲ್ಪ ಕಾರ್ಪೊರೇಟ್ ಕೂಲಿ ಆಳುಗಳು, ಸ್ವಲ್ಪ ಜಾಸ್ತಿ ಸಂಬಳ ಕೊಡ್ತವ್ರಷ್ಟೇ. ದಿನಕ್ಕೆ 500 ರೂಪಾಯಿ ತೊಗೊಂಡ್ರು ಕೂಲಿ ಆಳೇನೆ, ತಿಂಗ್ಳಿಗೆ 5 ಲಕ್ಷ ಸಂಬಳ ತೊಗೊಂಡ್ರು ಕೂಲಿ ಆಳೇನೆ. ಡಿಫ್ರೆನ್ಸ್ ಏನಂದರೆ ನಮ್ಮೂರ ಕಡೆ ಗದ್ದೆಲಿ ಕೆಲಸ ಮಾಡ್ತಾರೆ, ಇಲ್ಲಿ ನಾವು ಆಫೀಸಲ್ಲಿ ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತೀವಿ ಅಷ್ಟೇ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಕೊನೆಗೂ ಮೈಸೂರು ಬಂದೆ. ಈ ಬಿಸಿಲು, ಈ ಗಾಡಿ ಹೀಟಿಗೆ ನಮ್ಮ ಬಾಡಿ ಹೀಟು ಎಲ್ಲ ರಿಯಾಕ್ಷನ್ ಆಗಿ ಎಲ್ಲ ಕಡೆ ಉರಿ ಕಿತ್ಕೊಳ್ತೈತೆ. ಉರಿದ ಗಾಯಕ್ಕೆ ಬರ್ನಾಲ್ ಮಾತ್ರವೇ ಉಪಾಯ. ಹೋಗಿ ಈಗ ತಂಪಾಗಿ ಏನಾದ್ರು ಜ್ಯೂಸ್ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಕೆಲವ್ರು ನನ್ನ ಅಂತಾರೆ, ಯಾವಾಗೂ ಮೈಸೂರಿಗೆ ರೈಡ್ ಹೋಗ್ತಿಲ್ಲ ಗುರು ಅಂತ. ಬಂದು ನೋಡು ಗುರು ಮೈಸೂರು ಸಿಟಿನ, ಸ್ವರ್ಗ ಇದು. ಬಿಸಿಲಲ್ಲಿ ಜಾಸ್ತಿ ಇವತ್ತು ನಿಂತ್ಕೊಳ್ಳೋಕ್ಕಾಯ್ತಿಲ್ಲ, ಸುಟ್ಟೋಯ್ತಾ ಇದ್ದೀನಿ ನಾನು. ಬೇಗ ಬಿಡಿ. ಇಲ್ಲೇ ಏನಕ್ಕೆ ಇಷ್ಟೊಂದು ಟ್ರಾಫಿಕ್ ಆಗೈತೆ? ಅದು ಮಿಡ್ ವೀಕ್.
ಅಣ್ಣ ಇಲ್ಲಿ ನಿಂತಿರೋದು ಕಾಣಿಸ್ತಿಲ್ವಾ? ಈ ಆಟೋದವ್ರದ್ದೇ ಅರ್ಧ ಟ್ರಾಫಿಕ್ ಆಗ್ಬಿಟ್ಟೈತಿ ಇಲ್ಲಿ. ಯಾರು ಗುರು ಇವನು ಕಾರವನು? ಏನಿದನ್ನೇನು ಪಾರ್ಕಿಂಗ್ ಅಂದ್ಕೊಂಡವನ ರೋಡ್ನ? ಟೈಮ್ ಎಷ್ಟು 6 ಗಂಟೆ ಆಗ್ಬಿಡ್ತಾ? 5 ಗಂಟೆಗೆ ಹೊರಡೋಣ ಅಂದ್ಕೊಂಡು ಎದ್ದಿದ್ದೆ 5 ಗಂಟೆ ಆಗ್ಬಿಡ್ತು. ಎಲ್ಲೋಯ್ತಾ ಇದ್ದೀವಿ? ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಏ ನಾಯಿ ಮರಿ, ಸುಮ್ಮನೆ ಕೂತ್ಕೋ. ನೋಡಿ, ಸೀರಿಯಲ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಹಾಡು. ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ ಅಂತಂದಿರಬೇಕು. ಅದಕ್ಕೆ ಅವ್ನು ಡಿವೋರ್ಸ್ ಪೇಪರ್ ಹಿಡ್ಕೊಂಡು ನಿಂತವನೆ. ನಮ್ಮ ಫ್ರೆಂಡ್ ಅವ್ರ ಆಫೀಸ್ ಇದೇನೆ, ಆದರೆ ಇವಾಗ ಚೇಂಜ್ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ ನೋಡೋಣ ಅಡ್ರೆಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.